ಬೈ ಎಲೆಕ್ಷನ್ ಸಮರ ಜಮೀರ್ ಎಂಟ್ರಿಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ಮುನಿಸು ಮರೆತು ಪ್ರಚಾರಕ್ಕಿಳಿಯಲು ಜಮೀರ್ ರೆಡಿ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್. ಹಾಗಾದ್ರೆ ಮುನಿಸನ್ನ ಶಮನ ಮಾಡಿಕೊಂಡು ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಮುನಿಸು ಮರೆತು ಪ್ರಚಾರಕ್ಕಿಳಿಯಲು ಜಮೀರ್ ರೆಡಿ ಆಗಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ 3 ದಿನಗಳ ಕಾಲ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಜಮೀರ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದ್ರು. ರಣಕಣದಲ್ಲಿ ಕೈಗೆ ಬಲ ತುಂಬಲು ಜಮೀರ್ ಎಂಟ್ರಿಯನ್ನ ಕೊಡ್ತಾರೆ. ಏಪ್ರಿಲ್ 5, 6, 7ರಂದು ದಾವಣಗೆರೆಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಸಚಿವ ಜಮೀರ್ ಅಹಮದ್ ಖಾನ್. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ. ಮಲ್ಲಿಕಾರ್ಜುನ್ ಜೊತೆ ಮುನಿಸಿಕೊಂಡಿದ್ದ ಜಮೀರ್ ಮನಸ್ತಾಪದಿಂದ ಪ್ರಚಾರಕ್ಕೆ ಜಮೀರ್ ಬಂದಿರಲಿಲ್ಲ. ಕೇರಳಂ ಕ್ಯಾಂಪೇನ್ನಲ್ಲಿ ಬ್ಯುಸಿ ಆಗಿದ್ದ ಜಮೀರ್ ಸಿಎಂ ಮಾತಿಗೆ ಮಣಿದು ಪ್ರಚಾರಕ್ಕೆ ಬರಲು ಅಸ್ತು ಅಂದಿದ್ದಾರೆ. ನಾಳೆ ಕೇರಳಂ ರಾಜ್ಯದಿಂದ ಆಗಮಿಸಲಿರುವಂತಹ ಜಮೀರ್ ಅಹಮದ್ ಖಾನ್ ಕೇರಳಂನಿಂದ ಬರ್ತಿದ್ದಂತೆ ದಾವಣಗೆರೆಗೆ ಪ್ರಯಾಣ ಬೆಳೆಸ್ತಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ. ಕಾಂಗ್ರೆಸ್ಗೆ ಮತ ಹಾಕುವಂತೆ ಜಮೀರ್ ಕ್ಯಾಂಪೇನ್ ಮಾಡ್ತಾರೆ. ಆಕ್ಚುಲಿ ಕಾಂಗ್ರೆಸ್ಗೆ ಈ ಒಂದು ಫೋಟೋ ಫ್ರೇಮ್ ಬೇಕಿತ್ತು. ಅಂದ್ರೆ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಎಸ್ ಮಲ್ಲಿಕಾರ್ಜುನ್, ಡಿ.ಕೆ. ಶಿವಕುಮಾರ್ ಅವರ ಒಟ್ಟಿಗೆ ಇರುವಂತ ಒಂದು ಫೋಟೋ ಫ್ರೇಮು ದಾವಣಗೆರೆ ಕ್ಷೇತ್ರಕ್ಕೆ ಬೇಕು ಸದ್ಯದ ಸ್ಥಿತಿಯಲ್ಲಿ. ಯಾಕಂದ್ರೆ ಮತಗಳ ವಿಂಗಡಣೆಯ ಭಯ ಹೆಚ್ಚಾಗಿ ಹೋಗ್ತಾ ಇದೆ. ಅಲ್ಪಸಂಖ್ಯಾತರನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ ಫೇಲ್ ಆಗ್ತಾ ಇತ್ತು. ಯಾಕಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ನಾಯಕರಿಗೆ ಅವಮಾನ ಆಗಿದೆ ಅಂತ ಅಂದ್ರೆ ನಾವ್ ಯಾಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿರುವಂತಹ ಜನ ಆ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಕಾಂಗ್ರೆಸ್ ನಂಬ್ಕೊಂಡಿದ್ದು ಯಾರನ್ನ? ಅಲ್ಪಸಂಖ್ಯಾತರ ಮತಗಳನ್ನ. ಅದು ವೋಟ್ ಬ್ಯಾಂಕ್ ಇದ್ದಂಗೆ ಕಾಂಗ್ರೆಸ್ಗೆ, ಅವುಗಳನ್ನ ನಂಬ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾಗಿತ್ತು ಈ ಬಾರಿ? ಸಚಿವ ಜಮೀರ್ ಅಹಮದ್ ಖಾನ್ಗೆ ಅವಮಾನ ಆಗಿದೆ. ಅವರಿಗೆ ಸಾರಿ ಕೇಳಬೇಕು ಎಸ್ ಮಲ್ಲಿಕಾರ್ಜುನ್ ಅವರು. ಆ ನಂತರ ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಮುಖಂಡರು ಮಾತಾಡ್ತಾ ಇದ್ರು. ಅಲ್ಪಸಂಖ್ಯಾತ ಸಮುದಾಯದಿಂದ ಕೇಳಿ ಬರ್ತಾ ಇರುವಂತದ್ದು. ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಬರಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಾವು ಕಾಂಗ್ರೆಸ್ಗೆ ಮತಾನೇ ಹಾಕೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಜನ ಮುನಿಸ್ಕೊಂಡಿದ್ರು. ಬಟ್ ನೋಡಿ, ಇದೀಗ ಏಪ್ರಿಲ್ 5, 6, 7ರಂದು ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ 5, 6, 7ರಂದು ಸಚಿವ ಜಮೀರ್ ಅಹಮದ್ ಖಾನ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಮತ ಪ್ರಚಾರದಲ್ಲಿ ಮುನ್ನಾಗ್ತಾರೆ. ಇದರಿಂದ ಒಂದು ಕಡೆ ಇದೀಗ ಆನೆ ಬಲ ಬಂದಂತೆ ಆಯಿತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದು ಕಡೆ ಒಂದು ರೀತಿಯಲ್ಲಿ ಅಂದ್ರೆ ಕನ್ಫರ್ಮೇಶನ್ ಸಿಕ್ತು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಇರುವಂತದ್ದು. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನಮ್ಮ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಇಂಧನ ದೂರ ಸಂಪರ್ಕ ಸಂಸ್ಥೆಗಳನ್ನ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನಮ್ಮ ವಿದ್ಯುತ್ ಸ್ಥಾವರಗಳ ಮೇಲೆ ನೀವು ದಾಳಿ ಮಾಡಿದ್ರೆ ನಾವು ನಿಮ್ಮ ಇಂಧನ ದೂರ ಸಂಪರ್ಕ ಸಂಸ್ಥೆಗಳನ್ನ ಮಾಡ್ತೀವಿ, ದಾಳಿ ಮಾಡುವ ಬೆದರಿಕೆ ಹಾಕಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ. ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಜೋಲ್ಫಾಗರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟೆಹರಾನ್ ನಗರದ ಮೂಲ ಸೌಕರ್ಯಗಳು ನಾಶವಾದ್ರೆ ಅಮೆರಿಕದ ತಂತ್ರಜ್ಞಾನ ಸಂಸ್ಥೆಗಳನ್ನ ಹೊಡೆದು ಹಾಕ್ತೀವಿ, ಕಂಪನಿಗಳ ಟಾರ್ಗೆಟ್ ಮಾಡಿರೋದಾಗಿ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇದೇ ವೇಳೆ ಕುವೈತ್ನ ತೈಲ ಘಟಕದ ಮೇಲೂ ದಾಳಿ. ಅಲ್ ಅಹಮದಿಯಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳ ಮೇಲೆ ಇರಾನ್ ಡ್ರೋನ್ ದಾಳಿ ಹೊತ್ತಿ ಉರಿದ ತೈಲ ಘಟಕ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ನೀವು ದಾಳಿಯನ್ನ ಮಾಡಿದ್ರೆ ನಾವು ಪ್ರತಿ ದಾಳಿ ಮಾಡ್ತೀವಿ. ನೀವು ತೈಲ ಘಟಕಗಳ ಮೇಲೆ ದಾಳಿ ಮಾಡಿದ್ರೆ, ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡ್ತೀವಿ. ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಜೋಲ್ಫಾಗರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟೆಹರಾನ್ ನಗರದ ಮೂಲ ಸೌಕರ್ಯಗಳು ನಾಶವಾದ್ರೆ
ಅಮೆರಿಕಾದ ತಂತ್ರಜ್ಞಾನ ಸಂಸ್ಥೆಗಳನ್ನ ಹೊಡೆದು ಹಾಕ್ತೀವಿ, ಕಂಪನಿಗಳ ಟಾರ್ಗೆಟ್ ಮಾಡಿರುವುದಾಗಿ ಹೇಳಿದೆ ಇರಾನ್. ಇದೇ ವೇಳೆ ಕುವೈತ್ನ ತೈಲ ಘಟಕದ ಮೇಲೆ ದಾಳಿನು ಅಲ್ ಅಹ್ಮದಿಯಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳನ್ನು ಧ್ವಂಸ ಮಾಡ್ತಾ ಇದೆ. ಇರಾನ್ ಡ್ರೋನ್ ದಾಳಿ ಹೊತ್ತಿ ಉರಿದ ತೈಲ ಘಟಕ. ಎಸ್ ನೋಡಿ, ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಈಗಲೇ ಅಲ್ಲ, ಟೆಹರಾನ್ ಮೇಲೆ ಅವರು ದಾಳಿಯನ್ನು ಶುರು ಮಾಡಿಕೊಂಡು ಟೆಹರಾನ್ ಅನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಒಂದು ರೀತಿಯಾಗಿ ಸ್ಮಶಾನದ ರೀತಿ ಟೆಹರಾನ್ ನಗರ ಆಗಿರುವಂಥದ್ದು. ಈಗ ಇರಾನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಇಸ್ರೇಲ್ ಸತತವಾಗಿ ಟೆಹರಾನ್ ಮೇಲೆ ದಾಳಿಯನ್ನು ನಡೆಸಿತು. ಟೆಹರಾನ್ ನಗರದಲ್ಲಿರುವಂತಹ ಯಾವುದೇ ಸಹಿತ ನಾಗರಿಕರ ಮೇಲೆ ಅಲ್ಲಿ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತು. ಇನ್ನು ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತು ಇಸ್ರೇಲ್. ಹಾಗಾಗಿ ಒಂದ್ ರೀತಿಯಾಗಿ ಟೆಹರಾನ್ ಈಗಾಗಲೇ ಸ್ಮಶಾನದ ರೀತಿ ಆಗ್ಬಿಟ್ಟಿದೆ. ಇನ್ನೂ ನೀವೇನಾದ್ರೂ ಅಲ್ಲಿರುವಂತಹ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನ ನಡೆಸಿದ್ರೆ ನಿಮ್ಮ ತೈಲ ಘಟಕಗಳ ಮೇಲೆ ನಾವು ದಾಳಿಯನ್ನ ನಡೆಸಬೇಕಾಗುತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇರಾನ್ ಡ್ರೋನ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಒಂದು ಕಡೆ ಇದೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಾರೆ ಮಾತುಕತೆ ನಡೀತಾ ಇದೆ, ಇರಾನ್ ಸಂಧಾನಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಇರಾನ್ ನಿಂದ ಸ್ಪಷ್ಟನೆ ಸಿಗುತ್ತೆ, ನಾವು ಯಾವುದೇ ರೀತಿಯಾದಂಥ ಸಂಧಾನಕ್ಕೆ ಒಪ್ಕೊಳ್ತಾ ಇಲ್ಲ, ನಾವು ಯುದ್ಧವನ್ನ ಆರಂಭಿಸ್ತೀವಿ ಅಂತ. ಬಟ್ ಸದ್ಯಕ್ಕೆ ಮಾತ್ರ ಯುದ್ಧ ನಿಲ್ಲುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ.